ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಮತ್ತು ಮಸ್ತಾಗಿರುವಂತಹ ರೆಸಿಪಿಗಳನ್ನ ತೊಗೊಂಡು ಬಂದೀವಿ. ವಾರಕ್ಕಾಗುವಷ್ಟು ವಿಭಿನ್ನವಾಗಿ ವಿಶೇಷವಾಗಿರುವಂತಹ ರೈಸ್ ರೆಸಿಪೀಸ್ ರೀ. ಎಲ್ಲ ಬೇರೆ ಬೇರೆ ಥರ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀವಿ. ಹಾಗಾದ್ರೆ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಬರೋ ಗಂಟೆ ಮೇಲೆ ಚಂದಂಗಿ ಒತ್ತಿಬಿಡ್ರಿ. ಮೊದಲೇ ಒಂದು ಭಾಳ ಮಸ್ತಾಗಿರುವಂತಹ ಬೆಳ್ಳುಳ್ಳಿ ಚಿತ್ರಾನ್ನ ಅಥವಾ ಬೆಳ್ಳುಳ್ಳಿ ರೈಸ್ ಅಥವಾ ಬೆಳ್ಳುಳ್ಳಿ ಖಾರನ ಮಾಡೋರಿ. ಅದಕ್ಕೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಕಲ್ಲಾಗ ಕೆಂಪು ಖಾರ ಮತ್ತು ಬೆಳ್ಳುಳ್ಳಿ ಹಾಕಿ ಕುಟ್ಟಿ ನಾವು ಅದನ್ನು ಪೂರ್ತಿ ಜಜ್ಜಿ ಇಟ್ಕೋಬೇಕು. ಅದ್ರಾಗ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಾಕಿ ನಾವು ಅದನ್ನು ಆ ಬೆಳ್ಳುಳ್ಳಿ ಜೊತೆನ ಕುಟ್ಟಿ ಇಟ್ಕೊಂಡ್ಬಿಡ್ ನಾವು ತೀತಿರ್ಲೆ ಹಿಂಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ ಇಡ್ನು. ಎಣ್ಣೆ ಕಾದಾದ ನಂತರ ಅದಕ್ಕೆ ಶೇಂಗಾ ಹಾಕೊಂಡ್ರಿ. ಶೇಂಗಾ ಹಾಕಿ ಚಂದಂಗಿ ಆ ಎಣ್ಣೆ ಒಳಗನ ಈ ಶೇಂಗಾಗಳನ್ನ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ನಾವು ಏನು ಮಾಡ್ನು ಅಂತಂದ್ರೆ ತೆಗೆದಿಟ್ಕೊಂಡ್ಬಿಡ್ನು. ಇನ್ನು ಅದೇ ಎಣ್ಣೆ ಒಳಗೆ ಒಂದು 2 ಒಣ ಕೆಂಪು ಮೆಣಸಿಕಾಯಿನೂ ಕರೆದು ಇಟ್ಕೊಂಡ್ಬಿಡ್ನು. ಹಂಗೆ ಅದಕ್ಕೆ ಸಾಸಿವೆ ಜೀರಿಗೆ 2 ಹಾಕಿದ ನಂತರ ಅದ್ರಾಗ ಉಳ್ಳಾಗಡ್ಡಿ ರೀ. ಈ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅಷ್ಟು ಹಾಕಿರಿ. ಹಂಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಮತ್ತು ಆಗಲೇ ಇದೀಗ ಏನು ಕುಟ್ಟಿ ಇಟ್ಕೊಂಡಿದ್ದೀವ್ರಲ್ಲ ಬೆಳ್ಳುಳ್ಳಿ ಖಾರ ಶುಂಠಿ ಆ ಒಂದು ಈ ಕುಟ್ಟಿಟ್ಟಂತಹ ಮಸಾಲೆಯನ್ನು ತಂದು ಇದ್ರಾಗ ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿ ಅದು ಎಲ್ಲ ಈ ಉಳ್ಳಾಗಡ್ಡಿ ಜೊತೆ ಸೇರಿ ಮಿಕ್ಸ್ ಆಗಬೇಕು. ಹಂಗೆ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಮುಂದಕ್ಕೆ ಒಂಚೂರು ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೀವು ಅಚ್ಚ ಖಾರದ ಪುಡಿಯನ್ನು ಹಾಕಿರಿ. ಹಾಕಿದ ನಂತರ ಅದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸ್ವಲ್ಪ ನೀವು ಸೇರಿಸಿರಿ. ಇದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅನ್ನ, ಈ ಅನ್ನ ಮೊದಲು ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆ ರೈಸನ್ನು ನೀವು ಸೇರಿಸಿ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಟ್ಟು ಬಿಡಬೇಕಾಕೈತಿ ರೀ. ಬರಬ್ಬರಿಯಾಗಿ ಎಲ್ಲ ಕೂಡಿತು ಅಂತಂದ್ರೆ ಭಾಳ ಸರಳವಾಗಿ ಅತಿ ಕಡಿಮೆ ಸಮಯದಾಗ ರೆಡಿ ಆಗುವಂತಹ ಈ ಬೆಳ್ಳುಳ್ಳಿ ಖಾರ ಅನ್ನ ಭಾಳ ಚಲೋ ಆಗ್ತೈತೆ ರೀ. ಈ ಮ್ಯಾಲೆ ಆ ಮೊದಲ ಕರೆದಿಟ್ಕೊಂಡಂತಹ ಶೇಂಗಾ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರಿ ಅಂತಂದ್ರೆ ಮುಗ್ದ ಹೋಯ್ತು. ಮೊದಲನೇ ಒಂದು ರೈಸ್ ರೆಸಿಪಿ ಭಾಳ ಸಿಂಪಲ್ಲಾಗಿ ರೆಡಿ ಆಯಿತು. ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಒಂದು ಭಾಳ ಮಸ್ತಾಗಿರುವಂತಹ ಗ್ರೀನ್ ಪೀಸ್ ಪುಲಾವ್ ಭಾಳ ಸರಳವಾಗಿ ತೋರಿಸ್ಕೊಡ್ತೀವಿ. ಬರ್ರಿ ಅದನ್ನು ನೋಡೇ ಬಿಡಕ್ರಿ. ಹಾಗಾದ್ರೆ ಮೊದಲಿಗೆ ಏನು ಮಾಡಬೇಕು, ಇಲ್ಲಿ ನಾವು ಮೊದಲು ಒಂದು ಸ್ವಲ್ಪ ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆವು ಬಾಸ್ಮತಿ ರೈಸ್. ಹಂಗೆ ಸ್ವಲ್ಪ ಧನಿಯಾ ಕಾಳುಗಳನ್ನ ನಾವು ದಮ್ಮಂಗೆನ ಪುಡಿ ಮಾಡಿ ಇಟ್ಕೊಂಡ್ಬಿಡ್ನು. ಹಂಗೆ ಒಂದು ಪಾನ್ನಾಗ ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದ ನಂತರ ಜೀರಿಗೆ ಆಮೇಲೆ ದಾಲ್ಚಿನ್ನಿ ಲವಂಗ ಕಪ್ಪು ಏಲಕ್ಕಿ ಒಂದು 2 ಸಣ್ಣ ಏಲಕ್ಕಿ ಚಕ್ರ ಮೊಗ್ಗು ಹಂಗೆ ಕಾಳು ಮೆಣಸು ಮತ್ತು ಪುಲಾವ್ ಎಲೆ ಸ್ವಲ್ಪ ಗೋಡಂಬಿಯನ್ನು ಸೇರ್ಸೋಣ. ಎಲ್ಲ ನಿಮಗೆ ಗೊತ್ತಾಗ್ತೈತಿ. ವಿಡಿಯೋ ನೀವು ಪಾಸ್ ಮಾಡಿದ್ರಿ ಅಂದ್ರೂ ನಿಮ್ಗೆ ಗೊತ್ತಾಗ್ತೈತಿ ಏನೇನು ಹಾಕಿದ್ದೀವಿ ಅಂತೇಳಿ. ಇನ್ನು ಮುಂದಕ್ಕೆ ಅದ್ರಾಗ ಈ ಹಸಿ ಮೆಣಸನ್ನು ಸಣ್ಣದಾಗಿ ಹೆರಚಿ ನೀವು ಹಾಕಿರಿ. ಒಂದು ಉಳ್ಳಾಗಡ್ಡಿ ಉದ್ದುದಾಗಿ ಹೆರಚಿ ನೀವು ಹಾಕಿರಿ. ಭಾಳ ದೊಡ್ಡ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಸಣ್ಣ ಉಳ್ಳಾಗಡ್ಡಿನ ಆ ಈರುಳ್ಳಿಯನ್ನು ಹಾಕಿ ನೀವು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವಿಲ್ಲಿ 1 ಕಪ್ ಏನು ಹಾಕಿದೇವ್ರಿ ಗ್ರೀನ್ ಪೀಸ್ ಅಥವಾ ಬಟಾಣಿಯನ್ನು ಹಾಕಿದ್ವಿ. ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ನಂತರದಾಗ ಏನು ಮಾಡಿರಿ ಅಂತಂದ್ರೆ ಈ ಟೊಮೆಟೊ ಇರ್ತದ್ರಲ್ಲ ಭಾಳ ಇಲ್ಲ, ಒಂದು ಅರ್ಧ ಟೊಮೆಟೊ ಆದರೂ ಸಾಕು. ಹಂಗೆ ಧನಿಯಾನ ನಾವೇನು ಕುಟ್ಟಿದ್ದೀವ್ರಲ್ಲ ಆ ಕುಟ್ಟಿರುವಂತಹ ಧನಿಯಾನ ತಂದು ಹಾಕಿ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಂಗೆ ಸ್ವಲ್ಪ ನಾವಿಲ್ಲಿ ಏನು ಹಾಕಿದ್ದೀವ್ರಿ ಕಸೂರಿ ಮೆಥಿ ಮತ್ತು ಈ ಕರೆಕ್ಟಾಗಿ ಮೆಣಸಿನ್ಕಾಯಿ ಒಂದಿಟ್ಟು ಹಾಕಿರಿ. ನಾವು ಕೆಂಪು ಮೆಣಸಿನ್ಕಾಯಿ ಹಾಕಿ ನೀವೇನು ಮಾಡಿರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲನೂ ಮಿಕ್ಸ್ ಆದ ನಂತರ ನಾವು ಇದ್ರಾಗ 1.5 ಕಪ್ ನೀರನ್ನು ಸೇರ್ಸಕತ್ತೀವಿ. ಆಮೇಲೆ ಒಂದು ಹಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಬಿಡು. ನಂತರದಾಗ ಏನು ಮಾಡೋರಿ ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿ 1 ಕಪ್ ರೈಸನ್ನು ನಾವಿಲ್ಲಿ ಸೇರಿಸಿ ಅದ್ರ ಜೊತೆ ಒಂದು 2 ಹಸಿ ಮೆಣಸನ್ನು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಬಿಡ್ನು. ನಡ್ಬರ್ಕ ಒಂದು ಸ್ವಲ್ಪ ನೀವು ತೆಗೆದು ನೋಡ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಒಂದು 2 ಸ್ಪೂನ್ ತುಪ್ಪ ಅಥವಾ ಗೀಯನ್ನು ಸೇರಿಸಿ ಮತ್ತು ನೀವು ಲಿಡ್ ಕ್ಲೋಸ್ ಮಾಡಿ ಚಲೋ ತಂಗಿ ಒಂದು 5 ರಿಂದ 8 ನಿಮಿಷ ಬಿಟ್ಬಿಡ್ರಿ. ಬರಬ್ಬರಿಯಾಗಿ ರೈಸ್ ಭಾಳ ಚಲೋ ತಂಗಿ ಈ ಒಂದು ರೆಡಿ ಆಗ್ತೈತ್ರಿ ಬಟಾಣಿ ಪುಲಾವ್. ಗೊತ್ತಾದ್ರಲ್ಲೇ. ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಮತ್ತೊಂದು ಪುಲಾವ್ ರೀ. ಆದರೆ ಇದು ಅದಕ್ಕಿಂತ ಸಿಂಪಲ್ ಪುಲಾವ್, ಪುದೀನ ಪುಲಾವ್ ಅಥವಾ ಮಿಂಟ್ ಪುಲಾವ್. ಇದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಪುದೀನ ಅಷ್ಟ ಪ್ರಮಾಣದಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದ್ರಾಗ ವಿನೆಗರ್ ಇರಲಿಲ್ಲ ಅಂತಂದ್ರೆ ನಿಂಬೆಹಣ್ಣಿನ ರಸ ಹಾಕ್ಬೋದು. ಅಷ್ಟು ಹಾಕಿ ಇರಬೇಕು ಒಂದು ಬರ್ರಿ ಅಂದ್ರೆ ಫುಲ್ ಗ್ರೀನಾಗಿ ಬರ್ತದೆ.
ಇನ್ನು ಮುಂದೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಗಳನ್ನು ನಾವು ಹಾಕಬೇಕು ಬೆರೆಸ್ತಾ ಮಾಡೋದಿದ್ದೀವಿ. ಅದಕ್ಕೆ ರೀ ಅವನ್ನ ನೀವು ಚಲೋ ತಂಗಿ ಪೂರ್ತಿ ಎಣ್ಣೆ ಕರೆದ ತಕ್ಕೊಂಡ ಇಟ್ಕೊಂಡ್ಬಿಡಿ. ಇನ್ನು ಮುಂದಕ್ಕೆ ಅದ ಎಣ್ಣೆ ಒಳಗನ ನಾವಿಲ್ಲಿ ದಾಲ್ಚಿನಿ ಅಥವಾ ಚಕ್ಕೆ, ಹಂಗೆ ಒಂದು 4 ಲವಂಗ, ಒಂದು 2 ಏಲಕ್ಕಿ, ಸ್ವಲ್ಪ ಜೀರಿಗೆ, ಒಂದು ಈಟ ಪುಲಾವ್ ಎಲೆ, ಒಂದು ಈಟ ಅಂದರೆ 2 ಹಾಕಿರಿ ಸಾಕು. ಹಂಗೆ ಉದ್ದದಾಗಿ ಹೆಚ್ಚಿಟ್ಕೊಂಡಂತಹ ಹಸಿ ಮೆಣಸಿನಕಾಯಿಗಳನ್ನ ಹಾಕಿ ಸ್ವಲ್ಪ ತಿರುವಾಡಿದ ನಂತರ ಅದಕ್ಕೆ ಉಳ್ಳಾಗಡ್ಡಿ, ನೀವು ಉದ್ದದಾಗಿರೋ ಹಾಕ್ಬೋದು, ಸಣ್ಣ ಸಣ್ಣಾಗಿನೂ ಹಾಕ್ಬೋದು ರೀ. ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿ ಒಂದೀಟು ಎಣ್ಣೆಯಾಗ ಚಲೋ ತಂಗಿ ಫ್ರೈ ಮಾಡಿ. ಇನ್ನು ಇದೆಲ್ಲ ಆದ ನಂತರ, ಈ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸೇರಿಸೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಅದ್ರ ಜೊತೆ ನಾವು ಮಸಾಲೆ ಪುಡಿಗಳನ್ನ ಹಾಕ್ಬೇಕಿಲ್ಲ. ಅದಕ್ಕೆ ಒಂಚೂರು ನಾವೇನು ಹಾಕಿದ್ದೀವಿ ಇಲ್ಲಿ ಜೀರಾ ಪೌಡ್ರನ್ನ ಹಾಕಿದ್ದೀವಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ 2 ಏನು ನಾವು ಪೂರ್ತಿ ಮಿಕ್ಸರ್ಗೆ ಹಾಕೊಂಡ್ಬಂದಿದ್ದೀವಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ಅದ್ರಾಗ ಮೊದಲು ಮಾಡಿಟ್ಕೊಂಡಂತಹ ಬಾಸ್ಮತಿ ರೈಸನ್ನು ನಾವು ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡತ್ತಿದ್ದೇವೆ. ಇಷ್ಟ ಸಿಂಪಲ್ಲಾಗಿ ಅಗದಿ ಮಸ್ತಾಗಿ ಮಾಡುವಂತಹ ಒಂದು ಪುದೀನ ರೈಸ್ ರೀ. ಯಾವಾಗರೇ ಮಾಡ್ಕೊತೀನಿ ರೀ, ಚಲೋ ಆಗ್ತೈತಿ. ಇಷ್ಟು ಮಾಡಿ ಅದನ್ನು ಸರ್ವ್ ಮಾಡಿ ಅದ್ರ ಮೇಲೆ ಮೊದಲಿಗೆ ನಾವು ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಬರಿಸ್ತಾ ಅವನಷ್ಟು ಹಾಕಿದ್ರಿ ಅಂತಂದ್ರೆ ಈ ಒಂದು ಪುದೀನ ಪುಲಾವ್ ಅಥವಾ ಮಿಂಟ್ ಪುಲಾವ್ ರೆಡಿ ಆಯ್ತು. ಇನ್ನು ವೆಜ್ ಫ್ರೈಡ್ ರೈಸ್, ಒಂದು ಸಿಂಪಲ್ಲಾಗಿ ಮನ್ಯಾಗ ಮಾಡುವಂತಹ ಫ್ರೈಡ್ ರೈಸ್ ಒಂದು ನೋಡಿಬಿಡಿ ನೋಡಿ, ಹೌದಿಲ್ರಿ? ಅದಕ್ಕೆ ಮೊದಲಿಗೆ ನಾವಿಲ್ಲಿ ರೈಸನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕರೆಕ್ಟಾಗಿ ಎಲ್ಲ ರೈಸ್ ಐತ್ರಿ, ಈಗ ಬಾಸ್ಮತಿ ರೈಸ್. ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾನ್ನಾಗ ನಾವು ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಈ ಬೆಳ್ಳುಳ್ಳಿ, ಅದರ ಜೊತೆ ಮೆಣಸಿನಕಾಯಿ, ಹಂಗೆ ಉದ್ದುದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ನಾವು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಅದಾದ ನಂತರ ಮಿಕ್ಸ್ ಅದನ್ನೇನು ಎಣ್ಣೆಗೆ ಫ್ರೈ ಮಾಡಿ ಅದಾದ ನಂತರ ಇದಕ್ಕೊಂದು ಸ್ವಲ್ಪ ಕ್ಯಾಬೇಜ, ಹಂಗೆ ಈ ಉಳಿದಿದ್ದು ಏನೇನು ವೆಜಿಟೇಬಲ್ಸ್ ಬೇಕಾಗ್ತಾವ್ರಲ್ಲ ಅವನ್ನೆಲ್ಲನೂ ಉದ್ದುದಾಗಿ ಕಟ್ ಮಾಡಿ ನೀವು ಹಾಕಬೇಕಾಗತ್ತೆ. ಕ್ಯಾರೆಟ್ ಆದ ನಂತರ ಕ್ಯಾಪ್ಸಿಕಮ್, ಈ ಉದ್ದುದಾಗಿನ ಅವನು ನೀವು ಹಿಂಗೆ ಕಟ್ ಮಾಡಿ, ಭಾಳ ಸಣ್ಣ ಹೆರ್ಸಂಗಿಲ್ಲ, ಮೀಡಿಯಮ್ ಸೈಜ್ದಾಗ ನೋಡ್ಕೊಂಡ ಉದ್ದುದಾಗಿ ನೀವು ಹೆರ್ಚಿರಬೇಕು. ಅದರ ಜೊತೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಸೇರಿಸಿರಬೇಕು. ಇಷ್ಟಾದ ನಂತರ ಅದಕ್ಕೆ ನೀವು ಬಟಾಣಿ ಅಂದರೆ ಹಸಿ ಬಟಾಣಿ, ಗ್ರೀನ್ ಪೀಸ್ ರೀ, ಹಂಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇಷ್ಟು ನೀವು ಹಾಕಬೇಕು. ಹಾಕಿದ ನಂತರ ಅದನ್ನೆಲ್ಲ ನಾವು ಮಿಕ್ಸ್ ಆದ್ಮೇಲೆ ಅದಕ್ಕೆ ನೀವು ರೈಸನ್ನು ಸೇರಿಸ್ಬೇಕು. ತೀತಿರ್ಲ ಆ ರೈಸ್ ಅಷ್ಟು ಹಾಕಿ ಕರೆಕ್ಟಾಗಿ ನೀವು ಅದನ್ನು ಏನು ಮಾಡಿರಿ ಮಿಕ್ಸ್ ಮಾಡಿ ಬರೋಬ್ಬರಿ ಆಗೈತೆ ರೀ. ಈಗ ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಆಗೈತಿ. ಅದಕ್ಕೆ ನೀವು ಏನು ಮಾಡ್ಬೇಕು ರೀ, ಒಂದು ಸ್ಪೂನ ವಿನೇಗರನ್ನು ಸೇರಿಸ್ರಿ, ಹಂಗೆ ಒಂದು 2 ಸ್ಪೂನ ಸೋಯಾ ಸಾಸನ್ನು ಸೇರಿಸ್ಬಿಡ್ರಿ. ಇಷ್ಟು ಸೇರಿಸಿದ್ರಿ ಅಂತಂದ್ರೆ ಮಿಕ್ಸ್ ಒಂದು ಮಾಡಬೇಕು. ಇಷ್ಟು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸಿಂಪಲ್ ಆಗಿರುವಂತಹ ಮನೆಯೊಳಗನ ಈ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಗ್ತೈತಿ. ಉಳಿದಿದ್ದ ಇವು ಏನು ಸಾಸನ್ನು ನಾವು ಎಕ್ಸ್ಟ್ರಾ ಸೇರಿಸಿಲ್ಲ, ಎಷ್ಟು ಆಗ್ತೈತೋ ಅಷ್ಟು ಸಿಂಪಲ್ ಇಡೋಕ್ಕನ್ನು ಟ್ರೈ ಮಾಡಿದ್ದೆವು. ತೀತಿರ್ಲೆ ಹಿಂಗೆ ನೀವೊಂದು ಭಾಳ ಸರಳವಾಗಿ ಮನೆ ಶೈಲಿಯೊಳಗೆ ಮಾಡುವಂತಹ ಫ್ರೈಡ್ ರೈಸನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಇನ್ನು ಮುಂದಕ್ಕೆ ಹೋಗೋಣ. ಇವೆಲ್ಲ ಆಯ್ತು ರೀ. ಇನ್ನು ಮತ್ತೊಂದು ಥಂಡಿ ದಿನ ಅದು ಬರ್ತೈತಿ ಅಥವಾ ಇವಾಗ ಬೇಕಾದ್ ಮಾಡ್ಕೊಂಡು ತಿನ್ಬೋದು. ಒಂದು ಬೆಳ್ಳುಳ್ಳಿ ಮೆಣಸಿನ ಅನ್ನ ಭಾಳ ಚಲೋ ಆಗ್ತೈತಿ ರೀ ಮಾಡೋಕ್ಕೆ, ಬಿಸಿ ತಿನ್ಬೇಕ್ರೆ ಮತ್ತು ಮಳೆಗಾಲ ಚಳಿಗಾಲದಾಗ. ಅದಕ್ಕೆ ಏನು ಮಾಡಿದೆವು, ಕಾಳು ಮೆಣಸು ಇರ್ತಾವ್ರಲ್ಲ ಅವನ್ನ ನಾವು ಪುಡಿ ಮಾಡಿ ಇಟ್ಕೊಂಡ್ಬಿಡೋದು. ನಮ್ಮಂಗೆ ಆಗಲ್ರಿ, ಅದು ಭಾಳ ಸಣ್ಣ ಪುಡಿ ಬೇಕಾಗಿಲ್ಲ. ಪೆಪ್ಪರ್ ಪೌಡರ್ ತೊಗೊಂಡಾಗ ಕಾಳು ಮೆಣಸನ್ನು ಮಾಡಿ ಹಂಗೆ ಒಂದು ಕಡಾಯಿದಾಗ ಸ್ವಲ್ಪ ತುಪ್ಪ ಕಾಯ್ಲಿಕ್ಕಿಟ್ಟ, ತುಪ್ಪ ಕಾದಾದ ನಂತರ ಅದಕ್ಕೆ ನಾವು ಸಾಸಿವೆ, ಜೀರಿಗೆ, ಹಂಗೆ ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ, ಅದಾದ ನಂತರ ಇವೆಲ್ಲ ಹಾಕಿ ಕರೆಕ್ಟಾಗಿ ಒಂದಿಟ್ಟು ಎಣ್ಣೆಗೆ ಫ್ರೈ ಮಾಡಿದ್ಮೇಲೆ ನಾವು ಉದ್ದಿನ ಬೇಳೆಯನ್ನು ಸೇರಿಸ್ಬೇಕು. ತೀತಿರ್ಲೆ ಎಲ್ಲ ಈ 4 ಥರ ಹಾಕಿದ ಮೇಲೆ ಅದಕ್ಕೊಂದಿಟ್ಟು ಹಿಂಗನ್ನು ಹಾಕಿದ ನಂತರ ಅದನ್ನು ಸ್ವಲ್ಪ ಎಣ್ಣೆ ಒಳಗನ ಮಿಕ್ಸ್ ಮಾಡಿಬಿಡ್ರಿ. ನಂತರ ಏನು ಮಾಡಿರಿ ಅಂತಂದ್ರೆ ಕರಿಬೇವನ್ನು ಸೇರಿಸ್ರಿ. ಕರಿಬೇವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ರಿ. ಕೊಟ್ಟಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ 2 ಸೇರಿಸಿ ನೀವು ಎಣ್ಣೆ ಒಳಗೆ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡಬೇಕು. ಇಷ್ಟು ಆದ್ಮೇಲೆ ಕರೆಕ್ಟಾಗಿ ಅದನ್ನ ಏನು ಮಾಡಿರಿ, ಅದಕ್ಕೆ ಈ ಒಣ ಕೆಂಪು ಮೆಣಸಿನ್ಕಾಯಿ ಇರ್ತಾವೆ ನೋಡಿರಿ, ಆ ಒಣ ಕೆಂಪು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ ಕಾಳು ಮೆಣಸಿನ ಪುಡಿಯನ್ನು ಮೊದಲಿಗೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಅದಷ್ಟು, ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆಂದಂಗಿ ಒಮ್ಮೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಅಂದ್ರೆ ಅದಾದ್ಮೇಲೆ ಈ ರೈಸನ್ನು ನಾವು ಸೇರಿಸ್ರಿ. ರೈಸನ್ನು ಸೇರಿಸಿ ಮಿಕ್ಸ್ ಮಾಡಿಬಿಡ್ರಿ. ತೀತಿರ್ಲೆ ಹಿಂಗೆ ಒಂದು ಸರಳವಾಗಿರುವಂತಹ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಬೆಳ್ಳುಳ್ಳಿ ಮತ್ತು ಮೆಣಸಿನ ಅನ್ನ ಮಸ್ತಾಗಿ ರೆಡಿ ಆಯಿತು ಅಂಥೇಳಿ ಅರ್ಥ. ಇನ್ನು ಮತ್ತೆ ಮುಂದಕ್ಕೆ ಹೋಗೋಣ. ಮತ್ತು ಒಂದು ಹೋಟೆಲ್ ಸ್ಟೈಲ್ ಒಳಗೆ ವೆಜ್ ಪುಲಾವ್, ಸಿಂಪಲ್ಲಾಗಿ ಮಾಡುವಂತಹ
ವೆಜ್ ಪಲಾವ್ ರೀ ಬಿಡಿ ಬಿಡಿಯಾಗಿ ಚಂದಂಗಿ ಕಾಣ್ತಿರ್ತೈತಿ. ಅದಕ್ಕೆ ಈ ಬಾಸ್ಮತಿ ಅಕ್ಕಿಯನ್ನು ಮೊದಲ ನೆನೆಯಕ್ಕೆ ಇಟ್ಕೊಂಡಿದ್ದೆವು. ಒಂದು ಕಾರು ಕಲ್ಲಾಗ ನಾವೇನು ಮಾಡಿದೆವಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ನಡೀತೈತ್ರಿ, ಆದ್ರೆ ನಾವು ತೊಗೊಳತ್ತಿಲ್ಲ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣಸು, ಇವು ಮೂರು ಕಾಂಬಿನೇಷನ್ ಮಾಡಿ ಜಜ್ಜಿ ತೊಗೋತಿರ್ಲಿ, ಅದೊಂದು ಭಾಳ ಮಸ್ತ್ ರೈಸ್ ಅಥವಾ ಯಾವುದೇ ಒಂದು ರೆಸಿಪಿಯನ್ನು ರೆಡಿ ಮಾಡ್ತೈತಿ ರೀ. ಹಂಗೆ ಒಂದು ಪಾತ್ರದಾಗ ತುಪ್ಪ ಕಾಯ್ಲಿಕ್ಕೆ ಇಟ್ಟು ತುಪ್ಪ ಕಾದಾದ ನಂತರ ಅದಕ್ಕೆ ಒಂದು 4 ಲವಂಗ, ಒಂದು ಈಟು ಚಕ್ಕೆ ಅಥವಾ ಒಂದು 2 ಎಷ್ಟ ತುಣುಕು, ಆಮೇಲೆ ಒಂದು 2 ಏಲಕ್ಕಿ, ಒಂದು ಪುಲಾವ್ ಎಲೆ, ಸ್ವಲ್ಪ ಗೋಡಂಬಿ, ಹಂಗೆ ಸ್ವಲ್ಪ ಒಣ ದ್ರಾಕ್ಷಿ ಇವೆಲ್ಲವನ್ನು ಸೇರಿಸ್ರಿ. ಇವೆಲ್ಲ ಸೇರಿಸಿದಾದ್ಮೇಲೆ ಅದಕ್ಕೆ ನಾವು ನೆಕ್ಸ್ಟ್ ಏನು ಹಾಕತ್ತಿದ್ವಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಉದ್ದುದಾಗಿರುವಂಥ ಸ್ವಲ್ಪ ಅಷ್ಟೇ, ಭಾಳ ಏನಿಲ್ಲ ಅಷ್ಟೇ ಉಳ್ಳಾಗಡ್ಡಿ ಹಾಕಿ ನೀವು ಅದ್ರ ಜೊತೆ ವೆಜಿಟೇಬಲ್ಸನ್ನು ಹಾಕಕ್ಕೆ ರೆಡಿ ಮಾಡ್ಕೋಬೇಕ್ರಿ. ಮೊದಲಿಗೆ ನಾವಿಲ್ಲಿ ಬೀನ್ಸ್ ಹಂಗೆ ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿರಿ, ಸಣ್ಣ ಅಂದ್ರೆ ಸಣ್ಣಲ್ಲ ಸ್ವಲ್ಪ ದಪ್ಪ, ಹಂಗೆ ಹಸಿ ಬಟಾಣಿ ಅಥವಾ ಗ್ರೀನ್ ಪೀಸ್, ಆಮೇಲೆ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು, ಇವನ್ನೆಲ್ಲವನ್ನು ನೀವು ಏನು ಮಾಡಿರಿ ಹಾಕಿ ಈ ಎಣ್ಣೆ ಒಳಗೆ ಅಲ್ರಿ ಎಣ್ಣೆ ಎಲ್ಲ ತುಪ್ಪ ಐತಿ ಅದ್ರಾಗ ಫ್ರೈ ಮಾಡಿ. ಹಂಗೆ ಸ್ವಲ್ಪ ಇಲ್ಲಿ ನಾವು ಹೂಕೋಸನ್ನು ಸೇರಿಸಿದ್ದೀವಿ, ಬ್ರೋಕ್ಲಿಯನ್ನು ಕೂಡ ಸೇರಿಸಿದ್ದೀವಿ. ಇಷ್ಟು ಸೇರಿಸಿ ಆ ಒಂದು ತುಪ್ಪದೊಳಗೆ ಚಲೋ ತಂಗಿ ಫ್ರೈ ಮಾಡೋದು. ಎಣ್ಣೆ ಬದಲು ನೀವು ತುಪ್ಪ ಹಾಕ್ಬೋದು ರೀ, ಅದರ ತುಪ್ಪ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚಲೋ ಆಗ್ತೈತಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಈ ಕುಟ್ಟಿಟ್ಕೊಂಡಂತಹ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನಿರ್ತಾರಲ್ಲ ಆ ಪೇಸ್ಟ್ ಹಾಕಿ ಈ ರೈಸನ್ನು ನಾವು ಸೇರಿಸಿ ಮೊದಲಿಗೆ ಹಂಗೆ ಮಿಕ್ಸ್ ಮಾಡೋಣ. ಆಮೇಲೆ ಅದಕ್ಕೆ 1.5 ಕಪ್ ನೀರಷ್ಟೇ ಸೇರಿಸ್ಬಿಡ್ನು. ಅಷ್ಟಾದ ನಂತರ ಅದಕ್ಕೊಂದು ಈಟು ನಿಂಬೆಹಣ್ಣಿನ ರಸ ಸೇರಿಸಿ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸೇರಿಸಿ ಲಿಡ್ ಕ್ಲೋಸ್ ಮಾಡಿಬಿಡ್ನು. ಲಿಡ್ ಕ್ಲೋಸ್ ಮಾಡಿರಿ, ಚೆನ್ನಾಗಿ ಕುದಿಸ್ರಿ, ಬರಬ್ಬರಿಯಾಗಿ ಹೋಟೆಲ್ ಸ್ಟೈಲ್ ಒಂದು ಸಿಂಪಲ್ ಆಗಿರುವಂತಹ ವೈಟ್ ರೈಸ್ ಪುಲಾವ್ ರೆಡಿ ಆಕೈತ್ರಿ. ಇದ್ರ ಜೊತೆ ಒಂದು ಬಾಜು ಏನು ಬೇಕಿರಲ್ಲ, ನಿಮ್ಗೆ ಯಾವ ರೀತಿ ಏನು ಮಾಡ್ತಿರೋ ಮಜ್ಜಿಗೆ ಮಾಡಿದ್ದೈತಿದ ಚಟ್ನಿ ಅಥವಾ ಏನು ಬೇಕಾದ ತೊಗೋಬೋದು. ಇನ್ನು ಮುಂದಕ್ಕೆ ಮತ್ತೊಂದು ಒರಳು ಚಿತ್ರಾನ್ನ ತೋರಿಸ್ತೀವಿ ರೀ. ಒರಳು ಚಿತ್ರಾನ್ನ ಸಿಂಪಲ್ ಆಗಿ ಆಕೈತಿ, ಅಗದಿ ಚಲೋ ಆಕೈತಿ, ತಿನ್ನಕ್ಕೆ ಮಸ್ತ್ ಇರ್ತೈತಿ. ಒಂದು ಕಾರು ಕಲ್ಲಾಗ ಅಥವಾ ಯಾವ್ದಾರ ಕುಟ್ಟು ಕಲ್ಲಾಗ ಏನು ರೀ ಒಟ್ಟು ತೊಗೋರಿ, ಆ ಕಲ್ಲೊಳಗನ ಮಾಡೋದಕ್ಕೆ ಒರಳು ಚಿತ್ರಾನ್ನ ಹಾಕಿದ್ವಿ. ಅದಕ್ಕೆ ಈ ಧನಿಯಾ ಕಾಳನ್ನ ಏನು ಮಾಡಿರಿ ಅಂತಂದ್ರೆ ಕುಟ್ಟಿ ಅರ್ಧ ಇಟ್ಕೋರಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕಿ ನೀವೇನು ಮಾಡಿರಿ ಚಂದಂಗಿ ಮಿಕ್ಸ್ ಮಾಡಿ ಇಟ್ಕೋರಿ. ಹಂಗೆ ಅದ್ರೊಳಗೆ ಹಸಿಮೆಣಸಿನ್ಕಾಯಿ ಉಪ್ಪು ಎರಡನ್ನು ನೀವು ಹಾಕಿ ಕುಟ್ಟಬೇಕು. ಕುಟ್ಟತಿರೋ ಅರಿತಿರೋ ಹೆಂಗೆ ಮಾಡ್ತಿರೋ ಮಾಡಿರಿ, ಒಟ್ಟು ಅದನ್ನು ಸಣ್ಣ ಮಾಡಿ. ಮುಂದೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ನೀವು ಹಾಕಿ ಕುಟ್ಟಿ ಇಟ್ಕೊಳ್ಬೇಕ್ರಿ. ಎಲ್ಲ ಅದ್ರಾಗನ ಮಾಡತ್ತಿದ್ದೀವಿ, ಮಿಕ್ಸ್ ಆಗಲ್ಲ ಅದು ಟೋಟಲ್ ಎಲ್ಲ ಏನೇನು ಮಾಡ್ತಿದ್ದೀವಿ ಎಲ್ಲ ಮಿಕ್ಸ್ ಆಗಬೇಕು. ಹಿಂಗೆ ನೀವು ಚಲೋ ತಂಗಿ ಕುಟ್ಟಿ ಇಟ್ಕೋಬೇಕು. ಅದ್ರಾಗ ಈ ಒಣ ಕೊಬ್ಬರಿ ತುರಿಯನ್ನು ಹಾಕ್ಬೋದು, ಇಲ್ಲ ಕಾಯಿ ತುರಿ ಹಾಕ್ತಿದ್ರೆ ಕಾಯಿ ತುರಿ ಹಾಕ್ಬೋದು, ಎರಡೂ ನೀವು ಸೇರಿಸ್ಬೋದು. ಇಲ್ಲಿ ನಾವು ಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಈ ಕಡೆ ಒಂದು ಪಾತ್ರದಾಗ ನಾವು ಸಾಸಿವೆ ಎಣ್ಣೆ ತೊಗೊಂಡು ನೀವು ಯಾವ್ದು ಬೇಕಾದ ಎಣ್ಣೆ ತೊಗೋಬೋದು. ಆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟ ಅದ್ರಾಗ ಏನು ಮಾಡಿರಿ ಶೇಂಗಾ ಕರದ ನೀವು ತಕ್ಕೋರಿ, ತೆಗೆದು ಇಟ್ಕೊಂಡ್ಬಿಡ್ರಿ. ಆಮೇಲೆ ಅದಕ್ಕೆ ಏನೇನು ಹಾಕಬೇಕು ಅನ್ನೋದಂತ ನಿಮಗಂತೂ ಗೊತ್ತಿರ್ತದೆ. ಸ್ವಲ್ಪ ನಾವಿಲ್ಲಿ ಸಾಸಿವೆ ಹಾಕಿದ್ದೀವಿ, ಹಂಗೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಹಾಕಕತ್ತೀವ್ರಿ. ಹಾಕಿ ಒಂದು ಈಟ್ ಮಿಕ್ಸ್ ಮಾಡಿ ಅದ್ರಾಗ ನಂತರದಾಗ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ. ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಇದ್ರೆ ತಗೋರಿ ನಡೀತೈತಿ. ಉದ್ದುದಾಗಿ ಕಟ್ ಮಾಡಿ ಈ ಎಣ್ಣೆ ಒಳಗನ ಚಲೋ ತಂಗಿ ಅದನ್ನು ಫ್ರೈ ಮಾಡಿ. ಹಂಗೆ ಬಾಜು ಒಂದು ಈಟ್ ಎಣ್ಣೆ ಸರಿಸಿ ಅದ್ರಾಗ ನಾವು ಒಂದು 4 ಒಣ ಕೆಂಪು ಮೆಣಸಿನ್ಕಾಯಿನೂ ಫ್ರೈ ಮಾಡಿರಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನು ಸೇರಿಸಿ ಅದನ್ನು ನೀವು ಚಲೋ ತಂಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಅದ್ರಾಗ ಏನು ಮಾಡಿರಿ ಅಂತಂದ್ರೆ ಈ ಒಳಗೆ ಅಂದ್ರೆ ಕಲ್ಲೊಳಗೆ ಏನೇನೋ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಅರ್ಧ ತಂದ ಮಿಕ್ಸ್ ಮಾಡಿರಿ. ಆಮೇಲೆ ಉಳಿದಿತ್ತು ತಂದ ಹಾಕಕ್ಕೆ ಬರ್ತೈತಿ ಗೊತ್ತಾ, ನೀವು ಮತ್ತು ಅವಾಗ ಆಮೇಲೆ ಬೇಕಂದ್ರೆ ಆಮೇಲೆ ಮಾಡ್ಕೊಂಡು ತಿನ್ಬೋದು. ತಿರ್ಲ ಇಷ್ಟ ನೀವು ಮಸಾಲೆಯನ್ನು ಈ ಒಂದು ಉಳ್ಳಾಗಡ್ಡಿ ಎಲ್ಲದ್ರ ಜೊತೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆವು. ಅದಕ್ಕೆ ಒಂದೀಟ ಅರಿಶಿನ ಪುಡಿ ಅಂತ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿರಿ. ಇಷ್ಟು ಆದಾದ್ಮೇಲೆ ನಾವು ಅದಕ್ಕೆ ಈ ರೈಸನ್ನು ಏನು ರೆಡಿ ಮಾಡಿರ್ತೀವಲ್ಲ ಆ ರೈಸನ್ನು ನೀವು ಸಣ್ಣಕ್ಕಿದ ಅದರ ಸಣ್ಣಕ್ಕಿದ, ಇಲ್ಲ ಬಾಸ್ಮತಿ ರೈಸ್ ಆದ್ರೆ ಬಾಸ್ಮತಿ ರೈಸ್ ಯಾವ್ದು ಬೇಕಾದ್ರಲ್ಲೇ ನೀವು ಮಾಡಿ ಅದಕ್ಕೊಂದು ಸ್ವಲ್ಪ ಬೇಕಂದ್ರೆ ಸಕ್ಕರೆ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಒಳಗೆ ಕರೆದಿಟ್ಕೊಂಡಂತಹ ಶೇಂಗಾ ಗಾರ್ನಿಷಿಂಗ್ ಅಂಥೇಳಿ ಮತ್ತೊಂದಿಷ್ಟು ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಸಿಂಪಲ್ ಆಗಿರುವಂತಹ ಒರಳು ಕಲ್ಲಿನ ಚಿತ್ರಾನ್ನ ಮಸ್ತಾಗಿ ರೆಡಿ ಆಯಿತು. ಇನ್ನೊಂದು ಲಾಸ್ಟ್ ಉತ್ತರ ಕರ್ನಾಟಕದ ಮರ್ಯಾಕೆ ಹೋಗಬಾರ್ದಲ್ರಿ, ಅದಕ್ಕೆ ಉತ್ತರ ಕರ್ನಾಟಕದ ಭಾಳ ಸ್ಪೆಷಲ್ ಆಗಿರುವಂತಹ ಬಿರಂಜಿಯನ್ನು ಹೆಂಗೆ ಮಾಡೋದು ಅಂಥೇಳಿ ಅದನ್ನು ತೋರಿಸ್ಕೊಳ್ತೀವಿ. ಬರೀ ಇದಕ್ಕೆ ಮಸಾಲೆ ಅಂಥೇಳಿ ನಾವೊಂದು ಪಾತ್ರದಾಗ ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಜೀರಿಗೆ, 2 ಲವಂಗ ಅಲ್ರಿ 2 ಏಲಕ್ಕಿ, ಒಂದು 4-5 ಲವಂಗ, ಸ್ವಲ್ಪ ಚಕ್ಕೆ ಅಷ್ಟು ಹಾಕಿ ನೀವು ಅದನ್ನು ಹುರ್ಕೊಳ್ಬೇಕು. ರೋಸ್ಟ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ.
ಮಿಕ್ಸರ್ ಜಾರ್ದಾಗ ಹಾಕಿ ಚಲೋ ತಂಗಿ ಅದನ್ನು ಪುಡಿ ಮಾಡಿ ನಾವು ತೊಗೋಬೇಕಾಕೈತಿ ರೀ. ಬರಬ್ಬರಿಯಾಗಿ ಎಲ್ಲ ಪುಡಿ ಆದ ನಂತರ ಇದನ್ನು ನಾವು ತಕ್ಕೊಂಡು ಇಟ್ಕೊಂಡ್ಬಿಡ್ನು. ಇನ್ನೂ ಒಂದು ಕುಕ್ಕರ್ದಾಗ ಅಥವಾ ಯಾವ್ದ್ರಾಗ ಮಾಡತ್ತೀರಿ ಆ ಪಾತ್ರದಾಗ ಬೆಣ್ಣೆ ಹಾಕಬೇಕು ರೀ. ನೆನಪಿಟ್ಕೋರಿ, ಬೆಣ್ಣೆ ಹಾಕಿ ಮಾಡೋದಕ್ಕೆ ಅದು ಬಿರಂಜಿ ಅನ್ನ ಆಗ್ತೈತಿ. ಬೆಣ್ಣೆ ಹಾಕಿ ಹಂಗೆ ಅದ್ರಾಗ ನೆಕ್ಸ್ಟ್ ನೀವು ಇಲ್ಲಿ ಬೆಳ್ಳುಳ್ಳಿ ದಮ್ದಮ್ಮಂಗೆ ಜಜ್ಜದ ಹಂಗೆ ಒಂದು ಸ್ವಲ್ಪ ಏನ್ರಿ ಅಂತಂದ್ರೆ ಒಂದು ಚಕ್ರ ಮಗ್ಗು, ಒಂದು ದಪ್ಪ ಏಲಕ್ಕಿ, ಗೋಡಂಬಿ, ಕಾಳು ಮೆಣಸು ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀವು ಅದ್ರಾಗ ಫ್ರೈ ಮಾಡಬೇಕು. ಇಷ್ಟ ಫ್ರೈ ಮಾಡಿರಿ. ಅದಾದ ನಂತರ ಇದು ಸಿಂಪಲ್ ರೈಸ, ಅಗದಿ ಬರಬ್ಬರಿ ರೈಸ ಮತ್ತು ಅಗದಿ ಬೊಂಬಾಟ್ ರೈಸ್ ಅಂದ್ರೆ ಒಟ್ಟ ಆಗಂಗಿಲ್ಲ. ಅದು ನಿಮ್ಗೆ ಗ್ಯಾರಂಟಿ ಗೊತ್ತಾಗ್ತೈತಿ. ಹಂಗೆ ಮುಂದೆ ಅದ್ರಾಗ ಏನು ಮಾಡಿರಿ ಅಂತಂದ್ರೆ ಈ ಕೊತ್ತಂಬರಿ ಸೊಪ್ಪನ್ನು ಇರ್ತದಿಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ನೆಕ್ಸ್ಟ್ ಅದನ್ನು ನೀವು ಇದ್ರಾಗ ಫ್ರೈ ಮಾಡಿ. ಸಿಂಪಲ್ ಐತೆ, ಗೊತ್ತಾಗ್ತಿರಲ್ಲ. ಇನ್ನು ಇದೇ ಏನು ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಆ ಮಸಾಲೆಯನ್ನು ತಂದು ಇದ್ರಾಗ ಹಾಕ್ರಿ. ಅಂದ್ರೆ ಈ ಏನೇನು ನಾವು ರುಬ್ಕೊಂಬಂದಿರಲ್ಲ ಮಿಕ್ಸರ್ದಾಗ ಅಷ್ಟೇ ತಂದು ಹಾಕ್ರಿ. ಹಂಗೆ ನಾವು ಈ ಅಕ್ಕಿಯನ್ನು ಮೊದಲ ನೆನೆಸಿ ಇಟ್ಕೊಂಡಿದ್ದೀವಿ. ಆ ಬಾಸ್ಮತಿ ಅಕ್ಕಿ ತೊಗೊರಿ, ಭಾಳ ಚಲೋ ಆಗ್ತೈತಿ. ಅಷ್ಟು ಹಾಕಿ ಈ ಮಸಾಲೆ ಜೊತೆ ಒಂದು ಸ್ವಲ್ಪ ಅದನ್ನು ನೀವೇನು ಮಾಡಿರಿ ಮಿಕ್ಸ್ ಮಾಡಿ, ಸಾವಕಾಶ ಮಿಕ್ಸ್ ಮಾಡಿ, ಸಮಾಧಾನಲೇ ಆರಾಮ್ ಸರಿಯಾಗಿ ಮಿಕ್ಸ್ ಮಾಡಿರಿ. ಯಾಕಂತಂದ್ರೆ ನಿಮಗೆ ವಾರಕ್ಕಾಗುವಷ್ಟು ಬೇರೆ ಬೇರೆ ರೈಸ್ ರೆಸಿಪಿ ತೋರಿಸಿದ್ದೀವಿ ಈಗಾಗಲೇ. ಹಂಗೆ ನೆಕ್ಸ್ಟ್ ಅದಕ್ಕೆ 1.5 ಕಪ್ ನಾವು ನೀರನ್ನು ಹಾಕಿ ಒಂದೀಟು ಮಿಕ್ಸ್ ಮಾಡೋರಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ನೀವು ಅದನ್ನು ಕುದ್ಸಾಕ ಇಟ್ಬಿಡ್ರಿ. ರೆಡಿ ಆಕೈತಿ ಭಾಳ ಭಾರಿಯಾಗಿರುವಂತಹ ಬಿರಂಜಿ ಅನ್ನ, ರಾಣಿಬೆನ್ನೂರು ಸ್ಪೆಷಲ್ ಮಸ್ತಾಗಿರುವಂತಹ ಬಿರಂಜಿ ಅನ್ನನೂ ರೆಡಿ ಆಯ್ತು. ಹಾಗಾದ್ರೆ ನಿಮಗೆ ಎಲ್ಲ ರೈಸ್ ರೆಸಿಪಿಗಳು ಇಷ್ಟ ಆಗಿದಾವ ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ತಪ್ಪಲಾರ್ದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.